ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಫೋರ್ಕ್ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಮಲೆನಾಡು ಫ್ರೈ ಅಂಕಲೇಶ್ಪುರ ಟೈಪು. ನೋಡಿ, ಫೋರ್ಕನ್ನ 4-5 ಸಾರಿ ತೊಳೆದಿದ್ದೀನಿ. ಚೆನ್ನಾಗಿ ರಕ್ತ ಹೋಗೋ ತನಕ ತೊಳಿಬೇಕು. ಮಾಂಸದಲ್ಲಿ ಯಾವುದೇ ಕಾರಣಕ್ಕೂ ರಕ್ತ ಇರಬಾರ್ದು. ಯಾವುದೇ ಮಾಂಸ ತಿಂದರೂ ಕೂಡ ಆ ಮಾಂಸದಲ್ಲಿ ರಕ್ತ ಹೋಗೋ ಥರ, ರಕ್ತ ಇಲ್ಲ ಅನ್ನೋ ಥರ 5-6 ಸಾರಿ ತೊಳಿಬೇಕು. ಆವಾಗ ಅದು ಅಡುಗೆಗೆ ಯೋಗ್ಯವಾಗುತ್ತೆ. ನೋಡಿ, ಅರಿಶಿನ ಪುಡಿ ಹಾಕಿದ್ದೀನಿ, 2 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ, 2 ಸ್ಪೂನ್ ಪೆಪ್ಪರ್ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಧನಿಯಾ ಪುಡಿ ಹುರಿತಾ ಇದ್ದೀನಿ. ಧನಿಯಾ ಪುಡಿ ನಾನು ಎಷ್ಟು ತೊಗೊಂಡಿದ್ದೀನಿ, 1 2 3 4 ಸ್ಪೂನು. ಮೋಸ್ಟ್ಲಿ ಇದು 2 kg ಮಾಂಸ ಇರ್ಬೋದು. ನಾನು 5-6 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅದನ್ನು ಹುರಿತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರಬೇಕು. ಇದು ಬ್ರೌನ್ ಕಲರ್ ಬಂದಾದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಂದರೆ ಖಾರ ಪುಡಿ ಮಿಕ್ಸ್ ಮಾಡಿ ಹುರಿಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಗೆಜ್ಜಿಬಿಟ್ಟು ಹಾಕಬೇಕು. ನಾನು ಜಸ್ಟ್ ಬೇಯಕ್ಕೆ ಇಟ್ಟಿದ್ದೀನಿ ಅರಿಶಿನ ಮತ್ತು ಪೆಪ್ಪರ್ ಹಾಕಿ. ಅದು ಬೆಂದ ಮೇಲೆ ನಾನು ನಿಮಗೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಅದು ಸ್ವಲ್ಪ ಧನಿಯಾ ಹುಡ್ಕೊಳ್ಳೋಣ ಅಂತ ಹುರಿತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇದು ಫುಲ್ಲು ಬ್ರೌನ್ ಆಗಬೇಕು. ನಮ್ಮ ಸಕಲೇಶ್ಪುರ, ಮಲೆನಾಡು, ಚಿಕ್ಕಮಂಗ್ಳೂರು ಕಡೆ ಎಲ್ಲ ಇದು ಮಾಡೋದು ಈ ಥರ. ನಮ್ಮ ಕಡೆ ಎಲ್ಲ ನಿಂಬೆಹಣ್ಣು ಹಾಕ್ತೀವಿ. ಮಡಿಕೇರಿಯಲ್ಲೆಲ್ಲ ಮುಂಚಿನದಲ್ಲೇ ಹುಳಿ ತುಪ್ಪ ಹಾಕ್ತಾರೆ ಫೋರ್ಕಿಗೆ. ನನಗಷ್ಟು ಹುಳಿ ತುಪ್ಪ ಇಷ್ಟ ಆಗಿಲ್ಲ, ನಿಂಬೆಹಣ್ಣೆ ನಮಗೆ ತುಂಬ ಇಷ್ಟ. ನಾನು ನಿಂಬೆಹಣ್ಣು ಹಾಕ್ತೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ತುಂಬ ಘಾಟ್ ಆಗುತ್ತೆ. ಮಕ್ಕಳು ಮರಿ ಇಲ್ಲ ಅಂದಾಗ, ನಮ್ಮ ಮಗು ಮಲಗಿದ್ದಾಳೆ, ಅದಕ್ಕೆ ನಾವು ಮಲಗಿದಾಗ ಇವಾಗ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಿದ್ದೀನಿ. ಕಪ್ಪಾಗ್ತಾ ಬರ್ತಾಯಿದೆ. ನೋಡಿ, ಕಲರ್ ಚೇಂಜ್ ಆಯಿತು. ಈಗ ಸ್ವಲ್ಪ ಅದು ಖಾರ ಪುಡಿ ಹಾಕೋಣ. ನಾನು ಫೋರ್ಕಿಗೆ ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಜಾಸ್ತಿ ಹಾಕಿದ್ದೀನಿ. ಪೆಪ್ಪರ್ ಜಾಸ್ತಿ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ. ಅದರಿಂದ ಸ್ವಲ್ಪ ಖಾರ ಪುಡಿನ ಕಮ್ಮಿ ಹಾಕೋತೀನಿ. ನೋಡಿ, ಒಂದು ಬಂತಲ್ವ ಬ್ರೌನ್ ಕಲರು. ಫೋರ್ಕಿಗೆ ಇದನ್ನು ಹಾಕಿದ್ರೇ ನಮ್ಮ ಮಲೆನಾಡು ಸ್ಪೆಷಲ್ಲು. ಚಿಕ್ಕಮಂಗ್ಳೂರು, ಮಡಿಕೇರಿ ಅದೊಂದು ಫೋರ್ಕಿಗೆ ಕಳೆ. ನೋಡಿ, ಫುಲ್ಲು ಕಲರ್ ಚೇಂಜ್ ಆಯಿತು. ಇವಾಗ ನಾನು 2 kg ತೊಗೊಂಡಿರೋದ್ರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಪೆಪ್ಪರು ಮತ್ತು ಮೆಣಸಿನ್ಕಾಯಿ ಆಗುತ್ತಲ್ವ, ಅದಕ್ಕೆ ಇವಾಗ ಸ್ವಲ್ಪ ಘಾಟ್ ಆಗುತ್ತೆ. ನೋಡಿ, ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಖಾರ ಪುಡಿ ಜಾಸ್ತಿ ಹುರಿಬಾರ್ದು. ಸ್ವಲ್ಪ ಒಂದು 5 ಸೆಕೆಂಡು ಅಷ್ಟೇ ಧನಿಯಾ ಪುಡಿ ಜೊತೆ. ಇವಾಗ ಘಾಟ್ ಬರುತ್ತೆ. ನೋಡಿ, ಇಷ್ಟು ಮನೆ ಕೆಮ್ತಾರೋ ಇವಾಗ ಗೊತ್ತಿಲ್ಲ. ನಮ್ಮ ಮನೆ ಮೇಲಿರೋರೆಲ್ಲ ಕೆಮ್ತಾರೆ ಇವಾಗ ಖಂಡಿತ. ಯಾಕೆಂದರೆ ಇನ್ನು ಹುರಿಯುವಾಗ ತುಂಬ ಕಡೆ ಘಾಟ್ ಹೋಗ್ಬಿಡುತ್ತೆ. ನಾನು ಹುರಿದು ಸಪ್ರೇಟಾಗಿ ಇಟ್ಟಿದ್ದೀನಿ. ನೋಡಿ, ತಟ್ಟೆಲಿ ಹಾಕಿದ್ದೀನಿ ಸ್ವಲ್ಪ ಆರಲಿ ಅಂತ. ಅದು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಫೋರ್ಕಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಫೋರ್ಕ್ ಬೇಯ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಬೇಯಬೇಕು ಫೋರ್ಕು. ಯಾಕೆಂದರೆ ಹಸಿ ತಿನ್ನಬಾರ್ದು. ಕೆಲವರು ಸ್ವಲ್ಪ ಅರ್ಧ ಬೆಂದರೆ ಸಾಕು ತಿಂದುಬಿಡ್ತಾರೆ ಅರ್ಜೆಂಟಿಗೆ. ಫೋರ್ಕು ಫುಲ್ ಬೇಯಬೇಕು. ಯಾಕೆಂದರೆ ಅದರ ಬ್ಯಾಕ್ಟೀರಿಯಾ ಎಲ್ಲ ಸಂಪೂರ್ಣವಾಗಿ ಅದರಲ್ಲಿ ಸತ್ತೋಗಬೇಕು. ಕೆಲವ್ರಿಗೆ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ನಮಗೆ ಮತ್ತು ಕೊಡಗು ಮತ್ತು ಸಕಲೇಶ್ಪುರ ಕಡೆಯವ್ರಿಗೆ ಫೋರ್ಕ್ ಅಂದ್ರೇ ತುಂಬ ಇಷ್ಟ. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಇಷ್ಟು ನೀರಿದೆಯಲ್ವಾ, ತೋರಿಸ್ತೀನಿ ನೋಡಿರಿ. ಸ್ವಲ್ಪ ನೀರಿಲ್ಲದ ರೀತಿಯಲ್ಲಿ ನಾನು ಅದನ್ನು ಡ್ರೈ ಮಾಡ್ತೀನಿ. ಫೋರ್ಕಲ್ಲಿ ನೀರಿರಬಾರ್ದು. ಚೆನ್ನಾಗಿ ಡ್ರೈ ಆಗಬೇಕು. ಪೆಪ್ಪರ್ ಫೋರ್ಕ್. ಯಾವಾಗಲೂ ಫೋರ್ಕಿಗೆ ಶುಂಠಿ 1 ಭಾಗ ಇದ್ದರೆ ಬೆಳ್ಳುಳ್ಳಿ 2 ಭಾಗ ಹಾಕಬೇಕು. ಸಮ ಹಾಕಬಾರ್ದು, ಯಾಕೆಂದರೆ ಕಹಿ ಬಂದುಬಿಡುತ್ತೆ ಫೋರ್ಕು. ನೋಡಿ, ನಾನು ಇದರಲ್ಲಿ ಮೋಸ್ಟ್ಲಿ 4 ಉಂಡೆ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟು 2 ಪೀಸಿಂದ 3 ಪೀಸು ತೊಗೊಂಡಿದ್ದೀನಿ. ನೋಡಿ, ಯಾಕೆಂದರೆ ಬೆಳ್ಳುಳ್ಳಿ ಇದು ಶುಂಠಿ 1 ಭಾಗ ಇದ್ದರೆ ಅದರ 2 ಭಾಗ ನಾವು ಬೆಳ್ಳುಳ್ಳಿ ತಗೋಬೇಕು. ಈಗ ಅದನ್ನು ಗೆಜ್ಕೊಳ್ಳೋಣ ಬನ್ನಿ. ನಾವಿವಾಗ ಗೆಜ್ಜಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಒಂದೊಂದಾಗಿ ಸ್ಟೆಪ್ ಆಗಿ ಹಾಕ್ತಾಯಿದ್ದೀನಿ. ನೋಡಿದ್ರೆ ಆಗಲೇ ಇಷ್ಟು ನೀರು ಡ್ರೈ ಆಗಿದೆ. ಓಕೆ, ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಣ. ನೋಡಿ,
ಆ ಪರಿಮಳ ಹೇಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಘಮ ಘಮ ಅಂತಿದೆ. ಇವಾಗ ನಾವು 5 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. 5 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲನೇ ಮಿಕ್ಸ್ ಮಾಡೋಣ. ಪೆಪ್ಪರ್ ಜಾಸ್ತಿ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ನಾನು 5 ಹಾಕಿದ್ದೀನಿ. 5ನ್ನು ಹೋಳು ಮಾಡಿ 5 ಹಸಿರು ಮೆಣಸಿನ್ಕಾಯಿ ತೊಗೊಂಡು ಹೋಳು ಮಾಡಿ ಹಾಕಿದ್ದೀನಿ. ನೋಡಿ ಆಗಲೇ ಎಷ್ಟು ನೀರು ಕಮ್ಮಿ ಆಗಿದೆ. ಹಾಗೆ ಬೇಯಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲೆ ಲಾಸ್ಟಿಗೆ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋಣ. ನಾವಿವಾಗ ಉಪ್ಪು ಹಾಕೋಣ. ಯಾಕೆಂದರೆ ಉಪ್ಪು ಜಾಸ್ತಿ ಹಾಕಲ್ಲ ನಾನು. ಜಾಸ್ತಿ ರೆಡಿ ಆದಮೇಲೆ ನೋಡ್ಕೊಬಿಟ್ಟು ಉಪ್ಪು ಜಾಸ್ತಿ ಆದ್ರೆ ತೆಗಿಯೋಕ್ಕಾಗಲ್ವಲ್ಲ. ಆಗಲೇ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಡ್ರೈ ಆಗಿದೆ ಅಂತ. ಫುಲ್ ಇಟ್ಟಿದೆ ನೀರು. ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿ ಅದರೊಳಗಡೆ ಎಲ್ಲ ಬೆಂದು ರೆಡಿ ಆದಮೇಲೆ ಇದಕ್ಕೆ ಏನು ಹಾಕಬೇಕಪ್ಪ ಅಂದರೆ ಕೆಲವರು ಈರುಳ್ಳಿನೂ ಹಾಕ್ತಾರೆ. ಕೆಲವರು ಅದೊಂದು ಟೇಸ್ಟ್ ಬರುತ್ತೆ. ಈರುಳ್ಳಿನೂ ಹಾಕ್ತಾರೆ. ಅದ್ರಲ್ಲಿ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಈರುಳ್ಳಿ ಹಾಕಿ. 2 kg ಇರೋದ್ರಿಂದ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಕೋಣ. ನೋಡಿ ಆಗಲೇ ಇಷ್ಟು ಡ್ರೈ ಆಗಿದೆ. ಇನ್ನು ಇದಕ್ಕೆ ಖಾರ ಪುಡಿ ಹಾಕಿಲ್ಲ ಮತ್ತು ಧನಿಯಾ ಪುಡಿ ಖಾರ ಪುಡಿ ಅದೆಲ್ಲ ಹಾಕಿಲ್ಲ. ಫುಲ್ ಡ್ರೈ ಆಗಿದೆ. ಧನಿಯಾ ಪುಡಿ ಖಾರ ಪುಡಿ ಹಾಕೋಣ. ನೋಡಿ ರೆಡಿ. ಫುಲ್ ನೀರು ಡ್ರೈ ಆಗಿದೆ. ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ. ಆವಾಗಲೇ ನಾನು ಹುರಿದಿಟ್ಟಿದ್ದಲ್ಲ ಖಾರ ಪುಡಿ ಧನಿಯಾ ಪುಡಿ 2 ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಹುರಿದಿದ್ನಲ್ಲ, ಹಾಕ್ತಾಯಿದ್ದೆ ನೋಡಿ. ಇವಾಗ ಮಿಕ್ಸ್ ಮಾಡೋಣ. ಖಾರ ಪುಡಿ ಧನಿಯಾ ಪುಡಿ ಅದು ಹುರಿದಿಟ್ಟಿದ್ದನ್ನು ಹಾಕಿ ನಾವು ನಿಂಬೆ ಹುಡಿನ ಹೊಯ್ತಾ ಇದ್ದೀವಿ ನೋಡಿ. 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಲಾಸ್ಟಾಗಿ ಕೊತ್ತಂಬರಿ. ರೆಡಿ ಟು ಈಟ್. ಸವಿಯಲು ಸಿದ್ಧ. ಯಾರಿಗಾದ್ರೂ ಫೋರ್ಕ್ ಮಾಡೋಕ್ಕೆ ಬರಲ್ಲ ಅಂದರೆ ನಾವು ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟಾಗಿ ಹೇಳಿ ಉಪ್ಪು ಖಾರ ಹುಳಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಟೈಪು ಬ್ಲ್ಯಾಕ್ ಪೆಪ್ಪರ್ ನಿಮ್ಗೆ ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಫಾಲೋ ಮಾಡಿ. ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.